ಬೆಂಗಳೂರು ಜೆಸಿ ರಸ್ತೆಯಲ್ಲಿ ಅಗ್ನಿ ಅವಘಡ ಆಗಿದೆ. ಟೈಲ್ಸ್ ಅಂಗಡಿಯೊಂದಕ್ಕೆ ಏಕಾಏಕಿ ಬೆಂಕಿ ಬಿದ್ದಿದೆ. ರೋಕಾ ಟೈಲ್ ಪ್ರಿಂಟ್ ಅಂಗಡಿಗೆ ಬೆಂಕಿ ತಗುಲಿರೋದು. ಒಟ್ಟು 3 ಅಂತಸ್ತಿನ ಕಟ್ಟಡಕ್ಕೆ ಬೆಂಕಿ ಹೊತ್ತಿಕೊಂಡಿದೆ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಸಾಹಸ ಪಡುತ್ತಿದ್ದಾರೆ. ಎಸ್ಜೆ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಆಗಿರೋದು. ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿ ಬೆಂಕಿ ಅವಘಡ ನಡೆದಿದೆ. ಟೈಲ್ಸ್ ಅಂಗಡಿಯೊಂದಕ್ಕೆ ಬೆಂಕಿ ಬಿದ್ದಿದೆ. ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿರುವಂತಹ ಅಂಗಡಿ ಇದು. ಅಲ್ಲಿ ಅಗ್ನಿ ಅವಘಡ ಆಗಿರೋದು. ಒಂದು ಟೈಲ್ಸ್ ಅಂಗಡಿ, ರೋಕಾ ಟೈಲ್ ಪ್ರಿಂಟ್ ಅಂಗಡಿಗೆ ಬೆಂಕಿ ತಗುಲಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಹೊತ್ತಿ ಉರಿತಾ ಇದೆ. ದೊಡ್ಡ ಅಂಗಡಿ, 3 ಅಂತಸ್ತಿನ ಕಟ್ಟಡ ಇದು. ಈ ಕಟ್ಟಡಕ್ಕೆ ಬೆಂಕಿ ಹೊತ್ಕೊಂಡಿದೆ. ಬೆಂಕಿ ಧಗಧಗಿಸ್ತಾ ಇದೆ. ರೋಕಾ ಟೈಲ್ ಪ್ರಿಂಟ್ ಶಾಪಿಗೆ ಬೆಂಕಿ ತಗುಲಿರುವಂತಹ ದೃಶ್ಯ. ಅಗ್ನಿಶಾಮಕ ಸಿಬ್ಬಂದಿ ಇದ್ದಾರೆ. ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಡುತ್ತಿದ್ದಾರೆ. ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು. ಇಡೀ ಅಂಗಡಿ ಈ ಬೆಂಕಿಗೆ ಹೊತ್ತಿ ಉರಿದಿದೆ. 3 ಅಂತಸ್ತಿನ ಕಟ್ಟಡ ಇದು. ಬೆಂಕಿಯ ತೀವ್ರತೆ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಟೈಲ್ಸ್ ಅಂಗಡಿಗೆ ಬೆಂಕಿ ತಗುಲಿರೋದು. ಬೆಂಗಳೂರಿನಲ್ಲಿಂದು ಆರ್ವಿ ರಸ್ತೆಯಲ್ಲಿರುವಂತಹ ಟೈಲ್ಸ್ ಅಂಗಡಿಯೊಂದರಲ್ಲಿ ಬೆಂಕಿ ಅವಘಡ ಸಂಭವಿಸಿರುವಂಥದ್ದು. ಸದ್ಯಕ್ಕೆ ನಾನಿದೀಗ ಘಟನಾ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇದು ಬೆಂಗಳೂರಿನ ಎಸ್ಜೆ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಆರ್ವಿ ರಸ್ತೆ. ಈ ಒಂದು ರಸ್ತೆಯಲ್ಲಿ ಇವತ್ತು ರಾತ್ರಿ 9:30 ಸುಮಾರಿಗೆ ಏನೊಂದು ಬೆಂಕಿ ಒಂದು ಟೈಲ್ಸ್ ಅಂಗಡಿಯಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ನೀವೇನು ನೋಡ್ತಾ ಇದ್ದೀರಾ, 3 ಅಂತಸ್ತಿನ ಕಟ್ಟಡ, ರೋಕಾ ಟೈಲ್ಸ್ ಪ್ರಿಂಟ್ ಎಂಬುವಂಥ ಒಂದು ಟೈಲ್ಸ್ ಅಂಗಡಿ. ಸುಮಾರು ವರ್ಷಗಳಿಂದ ಇಲ್ಲಿ ಈ ಒಂದು ಅಂಗಡಿ ಇದೆ. ಈ ಒಂದು ಅಂಗಡಿಯಲ್ಲಿ ಇವತ್ತು ರಾತ್ರಿ 9:30 ಸುಮಾರಿಗೆ ಏಕಾಏಕಿ ಒಂದು ಬೆಂಕಿ ಹಚ್ಕೊಂಡಿರುವಂಥದ್ದು. ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ಪ್ರಕಾರ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಒಂದು ಘಟನೆ ನಡೆದಿದೆ ಅಂತೇಳಿ ನೋಡ್ತಾ ಇರ್ಬೋದು. ಇನ್ನೂ ಕೂಡ ಬೆಂಕಿ ಆರಿಲ್ಲ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸವನ್ನು ಪಡುವಂಥದ್ದು. ಯಾಕಂದರೆ ಇಡೀ ಆ ಒಂದು ಗ್ರೌಂಡ್ ಫ್ಲೋರ್ ಏನಿದೆ ಅಲ್ಲಿ ಕಂಪ್ಲೀಟಾಗಿ ಬೆಂಕಿ ಆವರಿಸ್ಕೊಂಡಿರುವಂಥದ್ದು. ಇನ್ನೂ ಕೂಡ 3 ಅಂತಸ್ತಿನ ಕಟ್ಟಡ ಇನ್ನೂ ಕೂಡ ಗ್ರೌಂಡ್ ಫ್ಲೋರ್ನಲ್ಲಿದ್ದಾರೆ. ಮೇಲೆ ಕೂಡ ಬೆಂಕಿ ಹೊತ್ಕೊಂಡಿರುವಂತಹ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಅಲ್ಲೂ ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಗ್ರೌಂಡ್ ಫ್ಲೋರ್ನಲ್ಲಿ ಬೆಂಕಿಯನ್ನು ನಂದಿಸಿ ನಂತರ ಅವರು ಮೇಲಿನ ಫ್ಲೋರ್ಗೆ ಹೋಗಬೇಕಾಗುತ್ತದೆ. ಇನ್ನೂ ಕೂಡ ನೋಡ್ತಾ ಇರ್ಬೋದು, ಬೆಂಕಿಯ ಕೆನ್ನಾಲಿಗೆ ದೊಡ್ಡ ಮಟ್ಟದಲ್ಲಿ ಉರಿತಾ ಇರೋದನ್ನು ನೋಡ್ತಾ ಇರ್ಬೋದು. ಮತ್ತೊಂದು ಕಡೆ ಈ ಏನಿವತ್ತು ಬೆಂಕಿ ಹೊತ್ಕೊಂಡಿತ್ತು ಅದನ್ನು ನೋಡೋದಕ್ಕೆ ಈಗಾಗಲೇ ನೋಡ್ತಾ ಇರ್ಬೋದು. ಇಲ್ಲಿ ನೂರಾರು ಜನ ಕೂಡ ಸೇರಿರುವಂಥದ್ದು. ಏನಾಗಿದೆ ಅಂತೇಳಿ ಕುತೂಹಲದಿಂದ ಈ ಒಂದು ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸುವ ಒಂದು ಕೆಲಸವನ್ನು ನೋಡ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಆರ್ವಿ ರಸ್ತೆ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಯಾಕಂದರೆ ಏನು ಅಗ್ನಿಶಾಮಕ ದಳದ ವಾಹನ ಇಲ್ಲಿ ನಿಂತಿರೋ ಕಾರಣದಿಂದಾಗಿ ಒಂದು ರಸ್ತೆಯನ್ನು ಬಂದ್ ಮಾಡಿ ಮತ್ತೊಂದು ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಪೊಲೀಸರು ಅನುವು ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಯಾವುದೇ ರೀತಿಯಾದಂತಹ ಈ ಒಂದು ಘಟನೆಯಲ್ಲಿ ಅಹಿತಕರ ಘಟನೆಗಳು ಇದುವರೆಗೂ ಕಂಡು ಬಂದಿಲ್ಲ. ಸದ್ಯಕ್ಕೆ ಈಗಾಗಲೇ 2 ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ತೊಡಗಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.